ಹುಟ್ಟುಹಬ್ಬ ಬಂದ್ರೆ ಸಾಕು. ಈಗಿನ ಕಾಲದ ಯುವಕರು ದುಡ್ಡು ವೆಚ್ಚ ಮಾಡುತ್ತಾ ಬೇಡವಾದ ರೀತಿಯಲ್ಲಿ ಹಾಗೂ ಸ್ನೇಹಿತರೊಂದಿಗೆ ಪಾರ್ಟಿನ ಮಾಡಿ ಹಣವನ್ನು ವ್ಯರ್ಥವನ್ನ ಮಾಡಿಕೊಳ್ಳುತ್ತಾರೆ. ಆದರೆ ಗೋಕಾಕ್ ತಾಲೂಕಿನ ಮಾಣಿಕವಾಡಿಯ ಈಶ್ವರ್ ಗುಡಜಿಯವರು ಗೋಕಾಕ್ ಫಾಲ್ಸ್ ಇರಕಲಾ ಮಠದ ಅಭಿನವ ಶಂಕರಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ವ್ಯರ್ಥ ಖರ್ಚುಗಳನ್ನ ಮಾಡುವ ಬದಲು ನಾವು ಹುಟ್ಟಿದ ದಿನವನ್ನ ನೆನಪಿನಲ್ಲಿ ಇಡುವ ಸವಿ ನೆನಪಾಗಿ ಸಮಾಜ ಸೇವೆಯ ಕಾರ್ಯಗಳನ್ನ ಮಾಡಿ ಮಾದರಿಯಾಗಿದ್ದಾರೆ. ಮಾಣಿಕವಾಡಿ ಗ್ರಾಮದ ಮುಖಂಡ ಈಶ್ವರ್ ಗುಡಜವರು ಸುಮಾರು 100ಕ್ಕೂ ಹೆಚ್ಚು ವಾಹನ ಸವಾರರಿಗೆ ಅಪಘಾತದಲ್ಲಿ ಅನಾಹುತದಿಂದ ತಪ್ಪಿಸಿಕೊಳ್ಳಲು ಹೆಲ್ಮೆಟ್ ನೀಡಿ ಸಂಚಾರ ನಿಯಮ ಪಾಲಿಸುವಂತೆ ತಿಳಿಸಿದ್ದಾರೆ. ಅಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಸ್ತಕ, ವೃದ್ಧಾಶ್ರಮ, ವಿಕಲಚೇತನರ ಆಶ್ರಯಕ್ಕೆ ತೆರಳಿ ಅವರಿಗೆ ಒಂದು ದಿನದ ಮಟ್ಟಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಮಾದರಿಯಾಗಿ ಈ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿ ಸಾರ್ಥಕವನ್ನಾಗಿಸಿದ್ದಾರೆ. ಈ ವರ್ಷ ತನ್ನ 29ನೇ ವರ್ಷದ ಹುಟ್ಟುಹಬ್ಬಕ್ಕೆ 40,000 ಹಣವನ್ನ ಖರ್ಚು ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು, ಪ್ರತಿ ವರ್ಷವೂ ಸಹ ಇದೇ ರೀತಿಯಲ್ಲಿ ಆಚರಣೆಯನ್ನ ಮಾಡಿಕೊಂಡು ಬರುತ್ತಿದ್ದು ಈಗಿನ ಕಾಲದ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಇನ್ನು ಹುಟ್ಟುಹಬ್ಬಕ್ಕೆ ಆಗಮಿಸಿದ ಅಭಿನವ ಶಂಕರಾನಂದ ಯರಕಲ ಸ್ವಾಮೀಜಿಗಳು ಈಶ್ವರ್ ಗುಡಜಿಯವರಿಗೆ ಆಶೀರ್ವದಿಸಿ ಅಭಿನಂದಿಸಿದ್ರು. ಈಶ್ವರ್ ಗುಡಜಿಯವರ ಜೊತೆಯಲ್ಲಿ ತಮ್ಮ ಕುಟುಂಬದ ಸರ್ವ ಸದಸ್ಯರು ಹಾಗೂ ಗೆಳೆಯರು ಸಾಥ್ ನೀಡಿದರು. ಅಂದ ಹಾಗೆ ಈಶ್ವರ್ ಗುಡ ಸಮಾಜ ಸೇವೆಯಲ್ಲಿ ಮಾಡುವುದರಲ್ಲಿ ಸೈ ಎನಿಸಿಕೊಂಡು ಇನ್ನುಳಿದವರಿಗೂ ಕೂಡ ಇವರ ದಾರಿಯಲ್ಲಿ ನಡೆಯಲು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಗೂಳಪ್ಪ ಅಸುದೆ ಮಹಲ್ಮಾನೆ, ಸಹೋದರ ಶಿವು ಗುಡಜ್, ಗೆಳೆಯರಾದ ಮುದಲಿಂಗ ಗೋರ್ಬಾಳ್, ಸಂಜಯ್ ಮೇಗೇರಿ, ಶಿವರಾಜ್ ಮಗಿನ್ನವ, ರಾಹುಲ್ ಕಟ್ಟಿಮಣಿ, ಜಿಯಾವುಲ್ಲಾ, ಲಕ್ಷ್ಮಣ್ ನಾವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನನ್ನ ಮನಿನ ಸಾಕ್ಬೋದು ಅಷ್ಟೇ ಇತ್ತು. ಆದರೆ ಸಮಾಜ ಕಾರ್ಯವನ್ನು ನಾವು ಏನಾದರೂ ಹೊರಗೆ ಬಿದ್ದರೆ ಇಡೀ ಸಮಾಜವನ್ನು ಕಾಪಾಡಬೇಕಂತೇಳಿ ನಾವು ಆ ದೃಷ್ಟಿ ಇಟ್ಕೊಂಡು ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ವಿ ಸರ್. ಈಗ ಈಗಿನ ಈ ಮುಖಂಡ್ರಿಗೆ ಸರ್ ತಮ್ಮ ಒಂದು ಏನು ಸರ್ ಅವ್ರಿಗೆ ಏನಾದರೂ ಮೆಸೇಜ್ ಸರ್ ಈಗಿನ ಮುಖಂಡರಿಗೆ? ಇದು ಅಂದರೆ ನಮ್ಮ ಸಮಾಜದಲ್ಲಿ ಹುಟ್ಟಿ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಮಾಡೋದಾಗಲಿ, ಆಮೇಲೆ ಬೇರೆ ಸಮಾಜದವ್ರಿಗೆ ಅನ್ಯಾಯ ಮಾಡೋದಾಗಲಿ, ನಾವು ನಮ್ಮ ಏನು ಈಗ ನಾವೇನು ಲೀಡರ್ಗಳಿದಾವ, ನಾವೇನು ದೊಡ್ಡ ಮನುಷ್ಯರಲ್ಲ. ಕಾನೂನು ಅಂದರೆ ಎಲ್ಲರಿಗೂ ಒಂದೇ. ಇವತ್ತು ಭಾರತದ ಯಾವುದೇ ದೇಶದ ಯಾರೇ ಇದ್ರೂ ಭಾರತ ದೇಶದ ಮೇಲೆ ನೀವು ತಪ್ಪು ಮಾಡ್ರೆ ಅದು ಕ್ರಮ ಆಗ್ತೈತಿ. ಆದ್ದರಿಂದ ದಯಮಾಡಿ ಬಡ ಜನರಿಗೆ ಅನ್ಯಾಯ ಮಾಡುವುದನ್ನು ನಿಲ್ಲಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಸರ್. ಇವತ್ತು ಕೆಲವತ್ತು 50 ಕೊಟ್ಟಕ್ಕಾಗಿ ನಮ್ಮ ಫ್ರೆಂಡ್ಸ್ಗಳು ಅದಾರ. ಈಗ ಕೆಲವೊಂದು ಮಂದಿ ಏನೋ ನಮ್ಮ ಕೃಷ್ಣನಾದ ಆಯಿತು, ನಮ್ಮ ಜಿಯಾ ಆಯಿತು, ಎಲ್ಲರೂ ಬಂದಿದ್ದಾರೆ. ಅವರು ಏನಂದ್ರು ನಾವು ಸಹಿತ ನಿಮಗೆ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎಂದಿದ್ದಾರೆ. ಆ ದುಡ್ಡನ್ನು ತೊಗೊಂಡು ಈ 150 ಜನರಿಗೆ ಮತ್ತೆ ನಾವು ಅವರು ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತೊಗೊಂಡಿದ್ದೀವಿ, ಅವ್ರ ಗಾಡಿ ನಂಬರ್ ತೊಗೊಂಡಿದ್ದೀವಿ, ಮತ್ತೆ ಕೊಡುವಂಥ ಕೆಲಸ, ಅವ್ರ ಮನೆಗೆ ಹೋಗಿ ಕೊಡುವಂಥ ಕೆಲಸ ನಾವು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಸರ್. ಈ ವರ್ಷ ಹುಟ್ಟುಹಬ್ಬದಲ್ಲಿ ತಾವು ಹೆಲ್ಮೆಟ್ ವಿತರಣೆ ಮಾಡಿದಿರಿ. ಮುಂದೆ ಬರುವಂಥ ಹುಟ್ಟುಹಬ್ಬದಲ್ಲಿ ತಮ್ಮ ವಿಚಾರ ಏನಿದೆ ಸರ್? ಮುಂದಿನ ಆ್ಯಕ್ಚುಲಿ ನನಗೆ ಏನಿತ್ತು ಅಂದರೆ ಈ ಲೈಸೆನ್ಸ್ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ನಾವು 1400 ರೂಪಾಯಿ ಬರಾಕೈತೆ ರೀ. ಅದಕ್ಕಾಗಿ ಇದು ಬಹಳ ವೆಚ್ಚ ಆಗ್ತೈತಿ. ಅದಕ್ಕಾಗಿ ನಾವು ಕಮ್ಮಿ ಬಜೆಟ್ದಾಗ ಇದನ್ನು ಮಾಡಿದ್ದು. ದೇವರು ನಮ್ಮ ಬಿಸ್ನೆಸ್ವಾಗಿ ಇನ್ನೂ ಒಂದು ಸ್ವಲ್ಪ ಏನಾರು ಇಂಪ್ರೂವ್ ಮಾಡಿದ್ದು ಅಂದ್ರೆ ನಮ್ಮದೇ ಆದಂಥ ಬಿಸ್ನೆಸ್ಗಳದಾವ, ಹೋಟೆಲ್ ಅದಾವ, ಕೋಳಿ ಫಾರ್ಮ್ ಇದಾವೆ, ಆಮೇಲೆ ಚಹಾ ಅಂಗಡಿ ಐತಿ, ಕ್ಯಾಂಟೀನ್ಗಳದಾವ. ಇವು ದೇವ್ರು ನಮಗೆ ಮತಟ್ಟು ಜಾಸ್ತಿ ಕೊಟ್ಟಂದ್ರೆ ಬರುವ ಮುಂದಿನ ದಿನಮಾನಗಳಲ್ಲಿ ನಿಜವಾಗ್ಲೂ ನಾನು ಲೈಸೆನ್ಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸರ್. ತಮ್ಮ ಹೆಸರು? ಈಶ್ವರ್ ಮಾರುತಿ ಗುರಜ್.